ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಕಳ್ಳನ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ, ಆಮೇಲೆ ಮಾತಾಡೋಣ. ಫೋನ್ ನಂಬರ್ ಕೊಡ್ತೀನಿ, ವಿಲ್ ಬೇಡ. ಯಾಕೆ ಗೊತ್ತಾ, ಇಷ್ಟು ಪ್ರೀತಿಯಿಂದ 1.5 ವರ್ಷಗಳ ಇಷ್ಟು ಕಾಳಜಿಯಿಂದ ಮಾಡ್ತಾ ಇದ್ದೀವಿ, ನಾಳೆ ಹೆಡ್ಲೈನ್ ಚೇಂಜ್ ಆಗುತ್ತೆ. ಬೇಡ ಬೇಡ. 20ನೇ ತಾರೀಕು ಇನ್ನೊಂದು ದಿನ ಇದೇ ಪ್ರೆಸ್ ಮೀಟ್ ಮಾಡೋಣ, ಬರೀ ಅದೇ. ಇವತ್ತಾಗಲ್ಲ ಗೆಳೆಯ. ಇವತ್ತು ಹೆಡ್ಲೈನು ನಿರ್ದಿಗಂತ. ಮಕ್ಕಳು ನಮ್ಮ ಮುಂದಿನ ಭವಿಷ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಷ್ಟೇ. ಅದನ್ನು ನಾವು ಯಾಕೆ ಉಳಿಯಿಂಡೋದು ಅದಕ್ಕೆ ಬೇರೆ ಹೆಡ್ಲೈನ್ ಅಲ್ವೇ? ಅದೇ ಒಂದೊಂದ್ರ ಬಗ್ಗೆ ಒಂದು ಮಾತಾಡೋಣ. ನಾವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ಮನೋವಿಕಾಸದ ಬಗ್ಗೆ ಮಾಡಬೇಕಾಗಿರೋ ಕೆಲಸ. ಯಾಕಂದರೆ ನಿರ್ದಿಗಂತ ಮಾಡ್ತಾ ಇರೋದು ಗೆಳೆಯ, ಮಾಡಬೇಕಾದ್ದು 100ರಷ್ಟಿದೆ. ನಾವು 0.1% ಕೂಡ ಇಲ್ಲ. ಆ ಪ್ರಯತ್ನದಲ್ಲಿದ್ದೀವಿ. ಬಟ್ ಯಾರೋ ಒಬ್ಬರು ಮಾಡಬೇಕಲ್ಲ ಗೆಳೆಯ. ವಿರೋಧ ಬಂತು. ಅವ್ರು ಕೇಳಿದ ಪ್ರಶ್ನೆ ಸರಿಯಾಗಿತ್ತು. ಇದು ಸರ್ಕಾರದಿಂದ ದುಡ್ಡು ತೊಗೊಂಡು ಮಾಡ್ತಿದ್ದಾರಾ, ಅದಕ್ಕೆ ನಾವು ವಿರೋಧ ತೋರಿಸಿದ್ವಿ ಅಂತಂದರು. ಆಮೇಲೆ ಅವ್ರು ಕನ್ಫರ್ಮ್ ಆಯ್ತು ಅವ್ರಿಗೆ ಅಲ್ಲ ಅಂತ. ಯಾಕಂದರೆ ಇವೆಲ್ಲ ಸರ್ಕಾರದಿಂದ ದುಡ್ಡು ತೊಗೊಂಡು ಮಾಡೋ ಕೆಲಸ ಅಲ್ಲ, ಸರ್ಕಾರ ಮಾಡೋದು ಅಲ್ಲ. ಆ್ಯಂಡ್ ನಿರ್ದಿಗಂತಗೆ ಆ ಥರ ಆಲೋಚನೆಗಳು ಇಲ್ಲ. ಯಾಕಂದರೆ ಅದು ಟ್ಯಾಕ್ಸ್ ಪೇಯರ್ಸ್ ಮನಿ. ಆ್ಯಂಡ್ ನಿರ್ದಿಗಂತ ಅಷ್ಟು ಬಡವಾಗೂ ಇಲ್ಲ. ಇದ್ದೀವಿ ನಾವು ಒಂದಷ್ಟು ಜನ, ಅಷ್ಟು ದೊಡ್ಡ ಬಡತನ ಏನೂ ಇಲ್ಲ ನಮಗೆ. ಹಾಗಾಗಿ ಸರ್ಕಾರದ ಹಣವನ್ನು ತೊಗೊಂಡು ಕೆಲಸ ಮಾಡುವ ಅವಶ್ಯಕತೆ ನಮಗಿರಲಿಲ್ಲ. ಬಟ್ ತುಂಬ ಕಳಕಳಿಯಿಂದ ಆ ಥರ ಏನಾದ್ರು ಇದೆಯಾ? ಯಾಕಂದರೆ ನಾವು ಪರ್ಮಿಷನ್ ಕೇಳಿದ್ವಿ. ಯಾಕಂದರೆ ಯಾವುದ್ಯಾವುದೋ ದೊಡ್ಡ ದೊಡ್ಡ ಇಂಗ್ಲೀಷ್ ಮೀಡಿಯಂ ಕಾಲೇಜ್ ಶಾಲೆಗಳಲ್ಲಿ ಕೆಲಸ ಮಾಡೋ ಇಂಟ್ರೆಸ್ಟ್ ನಮಗಿರಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಅಂಬೇಡ್ಕರ್ ಶಾಲೆ, ಮೊರಾರ್ಜಿ ದೇಸಾಯಿ ಶಾಲೆ, ನಮ್ಮ ಕನ್ನಡದ ಮಕ್ಕಳು ಬೇರೆ ಬೇರೆ ವಸತಿ ಶಾಲೆಗಳಲ್ಲಿದ್ದಾರಲ್ಲ, ಅವರು ಹೊರಗಡೆ ಬರೋಕ್ಕೆ ಚಾನ್ಸೇ ಇಲ್ಲ ಅವ್ರಿಗೆ. ಸೊ ಇಡೀ ದಿನ ನಮಗೆ ಸಿಗ್ತಾರವರು. ಅಂಥ ಶಾಲೆಗಳಿಗೆ ಹೋಗಬೇಕಿತ್ತು. ಅದು ಸರ್ಕಾರದ ಅಡಿಯಲ್ಲಿರೋದ್ರಿಂದ ಪರ್ಮಿಷನ್ ಬೇಕಿತ್ತು ನಮಗೆ. ಆಮೇಲೆ ಅದು ಸರಿ ಹೋಯ್ತು. ಬಟ್ ಪ್ರಶ್ನೆಗಳು ಕೇಳೋದು ಒಳ್ಳೆ ತಾನೆ, ಅನುಮಾನ ಬರುತ್ತಲ್ಲ ಯಾರಿಗಾದ್ರೂ.